ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಕಳೆದ ವಿಡಿಯೋದಲ್ಲಿ ನಾನು ಮಕರ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಿರ್ತೀನಿ. ಈ ವಿಡಿಯೋದಲ್ಲಿ ಕುಂಭ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನನ್ನ ಚಾನೆಲ್ಗೆ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ. ಮತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಕುಂಭ ಲಗ್ನದವರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಂತಂದಾಗ ಅತ್ಯುತ್ತಮವಾಗಿರುತ್ತೆ. ನಿಮಗೆ 4ನೇ ಮನೆ ಅಧಿಪತಿ 2ರಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು, ಓದಿದ್ದು ನೆನಪಲ್ಲಿರುತ್ತೆ, ಉತ್ತಮ ಅಂಕಗಳನ್ನು ನೀವು ಪಡಿಬೋದು. ಆದರೆ ಶುಕ್ರ ಇಲ್ಲಿ ಸ್ವಲ್ಪ ಮೋಜು ಮಸ್ತಿ ದುಡ್ಡು ಅನ್ನೋದನ್ನ ಆಸೆ ಹುಟ್ಟಿಸ್ತಾನೆ. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ನೀವು ಕಂಟ್ರೋಲ್ ಮಾಡಿಕೊಂಡು ಓದಿನ ಬಗ್ಗೆ ಕಾನ್ಸಂಟ್ರೇಷನ್ ಕೊಡಿ. 4ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ನಿಮಗೆ ಗುರು ಇರತಕ್ಕಂಥದ್ದು. ಜ್ಞಾನದ ಬಗ್ಗೆ, ಗುರುಗಳ ಬಗ್ಗೆ ಸ್ವಲ್ಪ ಗೌರವವನ್ನು ಇಟ್ಕೊಂಡು ನೀವು ಅಧ್ಯಯನ ಮಾಡಿದಾಗ ಉತ್ತಮವಾಗಿರುತ್ತೆ. ಮತ್ತು ವೃಷಭ ರಾಶಿ ಅಧಿಪತಿ ಗುರುವಿನ ಮನೆ ಮೀನರಾಶಿಯಲ್ಲಿ ಇರತಕ್ಕಂಥದ್ದು. ಇಲ್ಲಿ ಪರಿವರ್ತನೆ ಆಗಿರೋದು ಮೊದಲ ಹಂತದಲ್ಲಿ ಸ್ವಲ್ಪ ಮೋಜು ಮಸ್ತಿ ದುಡ್ಡು ಅಂತ ಗಮನ ಹೋದ್ರೂ ಕೂಡ ನಂತರ ನಿಮಗೆ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಂಭ ಲಗ್ನದವರ ಜಾಬ್ ವಿಷಯದಲ್ಲಿ ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇರ್ತೀರಾ ಅವ್ರಿಗೆ ಈ ವರ್ಷ ಎಕ್ಸಿಲೆಂಟ್ ಆಗಿರುತ್ತೆ. ಉದ್ಯೋಗ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಆದರೆ ಚಂದ್ರ ಇಲ್ಲಿ ಶನಿಯ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು. ಕೆಲಸಗಳು ತುಂಬ ನಿಧಾನವಾಗಿ ನಿಮಗೆ ಕೈಗೂಡುತ್ತೆ. ಜೊತೆಗೆ ನೀವು ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕಾಗತ್ತೆ. ನೀವು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಅನ್ನೋದು ನಿಮ್ಮ ಕರ್ಮವನ್ನು ಎಷ್ಟು ನಿಷ್ಠೆಯಿಂದ ಡಿಸಿಪ್ಲಿನ್ ಆಗಿ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕೆಲಸ ಆಗೋದು ಕೂಡ ನೀವು 5-6 ಬಾರಿ ಪ್ರಯತ್ನ ಪಟ್ಟಾಗ ಮಾತ್ರ. ಉದ್ಯೋಗ ವೃತ್ತಿಯ ಮೇಲೆ ಅತಿಯಾಗಿ ಗಮನ ಕೊಟ್ಟು ಫ್ಯಾಮಿಲಿ ಬಗ್ಗೆ ನಿಮಗೆ ಗಮನ ಕೊಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು, ಅಥವಾ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ಬೋದು. ಅದರಂತೆಯೇ ನಿಮಗೆ ಖರ್ಚು ಕೂಡ ಜಾಸ್ತಿ ಬಾಧಿಸ್ಬೋದು. ಅನಾವಶ್ಯಕ ಖರ್ಚುಗಳನ್ನ ನೀವು ಮಾಡಲಿಕ್ಕೆ ಹೋಗ್ತೀರಾ, ಸಾಧ್ಯವಾದಷ್ಟು ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹೂಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಪ್ರಾರಂಭ ಹಂತದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭ ಇರುತ್ತೆ. ಯಾವಾಗ ಗುರು 5ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಹೋಗ್ತಾನೋ ಆಗ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಹೂಡಿಕೆ ವಿಚಾರದಲ್ಲಿ ಸ್ವಲ್ಪ ತೊಂದರೆಯನ್ನು ನೀವು ಅನುಭವಿಸಬೇಕಾಗತ್ತೆ. ನೀವು ಹಾಕಿರ್ತಕ್ಕಂಥ ಹಣ, ಕೊಟ್ಟಿರ್ತಕ್ಕಂಥ ಹಣ ಸ್ವಲ್ಪ ಸ್ಟಕ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಲಾಭವನ್ನು ಗಳಿಸೋದು ಕಷ್ಟ ಅಂತಲೇ ಹೇಳ್ಬೋದು. ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆದರೆ ನಿಮಗೆ ಇಲ್ಲಿ ಡಿಸಿಷನ್ ತಗೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಕುಟುಂಬದಿಂದಲೂ ಕೂಡ ನಿಮಗೆ ಯಾವುದೇ ರೀತಿ ಸಲಹೆ ಸಹಾಯಗಳು ಕೂಡ ಸಿಗೋದಿಲ್ಲ. ನೀವೇ ಡಿಸಿಷನ್ನ ತಗೊಂಡು ಮದುವೆಯನ್ನ ಆಗಬೇಕಾಗತ್ತೆ. ಮತ್ತು ಕುಟುಂಬದೊಂದಿಗೆ ಸ್ವಲ್ಪ ವಾದ ವಿವಾದಗಳು ಕೂಡ ಆಗಬಹುದು, ಅಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು. ನಂತರ ಯಾರಿಗೆ ಮದುವೆ ಆಗಿರುತ್ತೆ ಅವರ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಹಂತದಲ್ಲಿ ಚೆನ್ನಾಗಿದ್ರೂ ಕೂಡ ನಂತರ ದಿನಗಳಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ ಆಗತ್ತೆ. ದಶಾಭುಕ್ತಿ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ದಶಾಭುಕ್ತಿ ನೋಡ್ಕೊಳ್ಳಿ. ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಒಂದು ಮನಸ್ಸು ಅಥವಾ ದೇಹ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಒತ್ತಡ ಆಗುವ ಸಾಧ್ಯತೆ ಇರುತ್ತೆ. ಹೊರಗಡೆ ಹೋಟೆಲ್ ಅಥವಾ ಡೈರಿ ಆಹಾರವನ್ನು ಅವಾಯ್ಡ್ ಮಾಡಿ ಮತ್ತು ವ್ಯಾಯಾಮವನ್ನು ಮಾಡಿ ಧ್ಯಾನವನ್ನು ಮಾಡೋದ್ರಿಂದ ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ನಿಮಗೆ ಪರಿಹಾರ ಅಂತ ಬಂದಾಗ ಪ್ರತಿ ಶನಿವಾರ ಶನಿ ಮಹಾತ್ಮನ ಆಶೀರ್ವಾದವನ್ನು ತಗೊಳ್ಳೋದು ಮತ್ತು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬರೋದು. ನಂತರ ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠನ ಮಾಡಬೇಕು. ಶಿವಪೂಜೆ, ಶಿವನ ಜಪ ನಿಮಗೆ ಈ ವರ್ಷ ಯಾವುದೇ ತೊಂದರೆ ಇರಲಿ ಖಂಡಿತವಾಗಿಯೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಇಷ್ಟು ಕುಂಭ ಲಗ್ನದವರ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.